ಓಪನ್ ಮಾಡಿರೋದು ಇದೆಲ್ಲ. ಹೌದ್ರಿ? ಇದು ಆಯ್ತಲ್ಲ ರಿನೋವೇಷನ್. ಹಾಂ ಹಾಂ. ಡಿ ಕೆ ಶಿವನಿದ್ದು ಚೇರ್ಮನ್. ಡಿ ಕೆ ಶಿವಕುಮಾರ್ ಅವ್ರೆ? ಅವನು ಡಾಕ್ಟರ್ ಡಿ ಕೆ ಶಿವನಿದ್ದು ನಮ್ಮ ಪ್ರೆಸೆಂಟ್ ಚೇರ್ಮನ್. ಹೌದಾ? ಚೇರ್ಮನ್. ಹಾಂ ಹಾಂ. ಈ ತಿಂಗಳು ರಿಟೈರ್ಡ್ ಆಗ್ತದೆ. ಹೌದಾ? ಚಾರ್ಜ್ ಟೇಬಲ್. ಹಾಂ ಹಾಂ ಹಾಂ. ಏರ್ಕಾರ್ಡ್ ಪಾರ್ಟ್ಸ್, ಇಂಜಿನ್ ಪಾರ್ಟ್ಸ್ ಇದು ಕಂಪ್ಲೀಟ್. ಹೌದಾ? ಪಾರ್ಟ್ಸ್ ಅಲ್ಲಿ ಚಂದ ಇರತ್ತಂದ್ರೆ ಅವರು ಫಸ್ಟ್ ಏರ್ಕಾರ್ಡ್ ಬಿಲ್ಡ್ ಮಾಡಿ ಟೇಕಾಕ್ ಹೋಗ್ತಾ ಇರೋದು ಕಂಪ್ನಿ ಯಾವಾಗ ಸ್ಟಾರ್ಟ್ ಆಗಿದ್ದಾರೆ. ಹಿಂದೂಸ್ತಾನ್ ಏರ್ಕ್ರಾಫ್ಟ್ ಫೌಂಡರ್ ಆಫ್ ಎಚ್ ಎ. ಹೌದಲ್ರಿ? ಹಿಂದೂಸ್ತಾನ್ ಏರ್ಕ್ರಾಫ್ಟ್ ಲಿಮಿಟೆಡ್ ಫಸ್ಟ್. ಇವ್ರ ಫೌಂಡ್ರ್. ಹಾಂ. 25 lakhs ಕೊಟ್ಟಿರೋದು ಅವರು. 700 ಡೊನೇಟೆಡ್ ಜನರಲಿ 700 acres of land. ವಾ ವಾ. 25 lakhs to the enterprise. 700 ಎಕರೆ. ಇಲ್ಲಿ ಜಯಚಾಮರಾಜನ್ ಒಡೆಯರ್ ಇದ್ದಾರೆ. ಹಾಂ. ವಿಮಾನ ತಯಾರು ಮಾಡೋ ಒಳಗಡೆ ಹ್ಯಾಂಗರ್ಸ್ ಕಂಪ್ನಿ. ದೊಡ್ಡ ದೊಡ್ಡ ಶಾಪ್ಸ್. ಇವೆಲ್ಲ ಸ್ಪೇರ್ ಪಾರ್ಟ್ಸ್ ಇವು. ಹಾಂ ರೀ. ಯಾರಂದ್ರೆ ನೋಡ್ಬೇಕು. ಫೋನ್ ಹಚ್ಚಿದ್ರೆ ಯಾರು? ಎಚ್ ಎ ಎಲ್ ನೋಡಕ್ಕೆ ಬಂದಿದ್ವಿ ಮಲ್ಲಿಕಾರ್ಜುನ, ನಾವು, ಅಜ್ಜ. ಎಚ್ ಎ ಎಲ್ ಈ ವಿಮಾನ ಮ್ಯೂಸಿಯಮ್. ಹಾಂ, ನೋಡಕತ್ತಿದ್ವಿ. ಮೂವರು ಇದ್ವಿ. ಅವರು ಗೈಡ್ ಮಾಡೋರು, ನಾವು ಶೂಟಿಂಗ್ ಮಾಡೋರು. ಅಜ್ಜರ ನಿರ್ಮಾಪಕರು. ಹಾಂ. ಅವಂಗೊಂದು ಕರೆ ಬಂತು, ಹೋದ. ಅವಂಗೊಂದು ಕರೆ ಬಂತು, ಹೋದ ಆ ಕಡೆ ಡ್ಯೂಟಿಗೆ. ನಾವು ಮತ್ತೆ ಈ ಕಡೆ ಬಂದಿದ್ದೀವಿ. ಕೇಳ್ಸಂಗಿಲ್ಲ ಧ್ವನಿ ಇದೆ. ಸುಖೋಯ್ ಸುಖೋಯ್ ಸಿರಿ 2001 ರೀ. ಸಿರೀಸ್ ಒಂದಲ್ಲಿ ಸ್ಟಾರ್ಟ್ ಮಾಡಿದ್ದು ಇದು ಫಸ್ಟ್ ಏರ್ಕ್ರಾಫ್ಟ್ ಸುಖೋಯ್. ಹಾಂ ಹಾಂ. ಫ್ಲೈ ಆಗಿರೋದು. ಹಾಂ. 2004 ಇಂಡಿಜಿನಿಯಸ್ಲಿ ಮ್ಯಾನುಫ್ಯಾಕ್ಚರ್ಡ್ ಇಂಡಿಯನ್ಸೇ ಮಾಡಿರೋದು. ಹೌದಲ್ರ? ರಷ್ಯನ್ ಟೆಕ್ನಾಲಜಿಯಿಂದ ಫಸ್ಟ್ ಏರ್ಕ್ರಾಫ್ಟ್. ಹಾಂ ಹಾಂ.
ಹೆಲಿಕಾಪ್ಟರ್ ಅಂತೇಳಿ ಹಾಂ ರೀ. ಇದನ್ನು ಆಂಬುಲೆನ್ಸ್ ಮಾಡ್ಬೋದು ಅಥವಾ VIP ಟ್ಯಾಕ್ಸಿ ಥರ ಮಾಡ್ಬೋದು. ಇದು ಮ್ಯಾನುಫ್ಯಾಕ್ಚರಿಂಗ್ ಹೊಸ ಮಾಡ್ತಾ ಇದ್ವಿ ನಾವು. ತುಮಕೂರಲ್ಲಿ ಹೊಸ ಫ್ಯಾಕ್ಟ್ರಿ ಬಂದಿರೋದು ಇದಕ್ಕೋಸ್ಕರ ರೀ LVH. ತುಮಕೂರಾಗ ನೀವು ಅನ್ರದು ಇದು HL 2ನೇ ಭಾಗ ಅನ್ರದು ಒಂದು ಡಿವಿಷನ್ ಅಂತ Division, ಹ್ಞೂ ರೀ, ಹಾಂ. ಜಾಗ ಇಲ್ಲ ಅಂತ ಅಲ್ಲಿ ಜಾಗ ಚಲೋ ಹೊಸ ಆತು ಫ್ಯಾಕ್ಟ್ರಿ. ಹೌದು ರೀ ಹೌದು ಹಾಂ. ಅಂದ್ರೆ ಇದನ್ನು ಆ ಥರ ಬಸ್ಸಿನ ಟೈಪನ್ನು ಕನ್ವರ್ಟ್ ಮಾಡೋಕ್ಕಾಗತ್ತೆ. ಪ್ಯಾಸೆಂಜರ್ ಕ್ಯಾರಿ ಮಾಡೋದಕ್ಕೆ ಮಾಡ್ಬೋದು. ಹಾಂ ಹಾಂ ಓಕೆ, ಆಂಬುಲೆನ್ಸ್ ಮಾಡ್ಬೋದು ಆ ಥರ. ಹ್ಞೂ ರೀ ಹಾಂ ಹಾಂ. ಒಟ್ಟು ಫ್ಲೈಯಿಂಗ್ ಇವಾಗೇನು ಅಡ್ಡಾಡೋಂಥದ್ದಲ್ಲ. ಹಾಂ ಭೂಮಿ ಮ್ಯಾಗ ಇದೆ ತುಮಕೂರು ಫ್ಯಾಕ್ಟ್ರಿ, ನಮ್ಮದು ಹೊಸ ಫ್ಯಾಕ್ಟ್ರಿ. ಇದು ತುಮಕೂರು ಡಿವಿಷನ್. ಫ್ಯಾಕ್ಟ್ರಿ. ಹಾಂ ಹಾಂ ಹಾಂ. ಎಷ್ಟು ಎಕರೆ ಐತ್ರಿ ಇದು? ಇದೆ ಸುಮಾರು ಇದು 300-350 ಎಕರೆ. ಬರೋದು ಹಾಂ. STT-40 ಅಂತೇಳಿ ಟ್ರೈನರ್ ಏರ್ಕ್ರಾಫ್ಟ್, ಹೊಸ ಟ್ರೈನರ್. ಇದು ರೀ. ಹಾಂ, ಹಾಂ ಹಾಂ. ಆರ್ಡರ್ ಸಿಕ್ಕಿದೆ ಇದು HALಗೆ. STT-40. ಹಾಂ. ಒಬ್ಬರು ಟ್ರೈನರು, ಒಬ್ಬರು ಟ್ರೈನಿಂಗ್ ತೊಗೊಳ್ಳೋರು. ಹಾಂ, ಟ್ರೈನಿಂಗ್ ಕೊಡೋರು, ಟ್ರೈನಿಂಗ್ ತಗೊಳ್ಳೋರು. ಹ್ಞೂ ರೀ. ಹೆಲಿಕಾಪ್ಟರ್ ಇದೆ, ಚೇತಕ್ ಹೆಲಿಕಾಪ್ಟರ್. ಚೇತಕ್ ಆಗಲ್ಲ. ಹ್ಞೂ ರೀ. ಜಾರ್ಜ್ ಫರ್ನಾಂಡಿಸ್ ಇದ್ದಾರೆ ನೋಡಿ. ಹ್ಞೂ ರೀ. ಜಾರ್ಜ್ ಫರ್ನಾಂಡಿಸ್ LCF ಫಸ್ಟ್ ಫ್ಲೈಟ್ ಮಾಡಿದ್ರಲ್ಲ, ಅವಾಗಿನ ಫೋಟೋಸ್ ಇದೆ. ಹೌದಲ್ರಿ. ಹಾಂ. ಅವಾಗಿನ ಚೇರ್ಮನ್ನು, ಅವಾಗಿನ MD. ಇಸ್ವಿ ಐತೇನ್ರಿ ಇದು? ಜನವರಿ 2001. ಹಾಂ ಹಾಂ. 4th ಜನವರಿ 2001. ಅಲ್ಲೇನು ಅದಾರಲ್ಲ ವೀರಪ್ಪ ಮೊಯ್ಲಿ ಏನ್ರಿ? ಇಲ್ಲೇ ಹೆಲಿಕಾಪ್ಟರ್ ಕುಂತ ಅದೇ ಥರ ಕಾಣಿಸುತ್ತೆ, ಬಟ್ ಯಾರಂತ. ಚೇತಕ್ 1970 ಮಾಡಿರೋದು ಅದು. ಮೊಯ್ಲಿ ಇರಲಿಕ್ಕಿಲ್ಲ. ಮಾಡಲ್ಸ್ ಹಾಂ. ವಸಂತ್, ಅಜಿತ್. ಇದು ಅಜಿತ್ ಅಗ್ರಿಕಲ್ಚರ್ಗೆ ಹೆಲ್ಪ್ ಆಗುತ್ತೆ. ಅಗ್ರಿಕಲ್ಚರ್ ಅದೇ ರೀ ಬಸಂತ. ಹಾಂ. ಮಾರುತಿ ಹೆಲಿಕಾಪ್ಟರ್ LCH ಹೌದಲ್ರ? ಲೈಟ್ ಕಂಬ್ಯಾಕ್ಟ್ ಹೆಲಿಕಾಪ್ಟರ್, ಹಾಂ. ಬ್ಯಾಟ್ರಿ ಹೆಲಿಕಾಪ್ಟರ್. ಪ್ರಚಂಡ ಅಂತ ಹೇಳಿದೆ ಸರ್. ಪ್ರಚಂಡ ಹೆಸರನ್ನು ಅದ್ಭುತ ಇಟ್ಬಿಟ್ರಿ ಅದು. ಹಾಂ, ಟೆಕ್ನಿಕಲ್ ನೇಮ್ ಬೇರೆ ಇರುತ್ತೆ. ಹಾಂ. ಪ್ರೆಸಿಡೆಂಟ್ ಒಂದು ಸರಿ ಬಂದಿದ್ರೆ ಇಲ್ಲಿ. Information from civil people or not from aerospace or basic information about technology. Normally I can see 1962 war, maybe Indo-Pak. After this end of Second World War, British have come up here and they started to knock for repair or maintenance. So then this company slowly grown up. I can see 1962 war, Indo-China war. Right, fighters were not deployed there because high altitude, flights were not deployed. That's the mind. Because we were only doing ground fight. The soldiers were doing ground fight there in winter. And there we were not providing the air defense during 1960. At that time we have taken this big 21. Technology comes from Russia. That is how we have started. Then after we reached space. Yeah. First of it from there. First technology transfer, assembly were made here. We have taken space and all. Then slowly, indigenously we started manufacturing. Like post
Post 2000 is started introducing. It's not for that. lot of aircrafts have come. 2000 and all NCA we have got lot of helicopters we started. Even then 2004 itself, Sukhoi completely indigenously we have done. Not Sukhoi, accidents are happening with MiG series. MiG-20, very old aircraft, no, 1966 old aircraft. MiG-21, 27, 23. Those are now Replace it. Now it is grounded. those are decommissioned. All aircraft are grounded now. No more engine flight. All government policies here. Not replace with Delhi. They were buying the cameras going on. A lot of Investment is there. Investment is there, but investment is there. what does to Replace this thing. Now you see now they are replaced with NCA squadrons. But they want more aircraft. They went for the lateral option. Number of squadrons they want to increase. Production line we are getting delay here. Because we are depending on engineering from America. General Electric. Engine only we don't manufacture. We don't repair all our engine. Engine still we are importing. We are not able to develop better aircraft engines. Helicopter engine and all we are doing indigenous. But these aircraft, jet these engine, jet they are all complicated. imported. Being imported. They will not transfer the customer jobs. No, they will not. Otherwise, dependency has to be kept. That is what. That is how they will earn it. ಲಾಸ್ಟ್ ಅಷ್ಟೇ 21 ಡಿಫೆನ್ಸ್ ಮಿನಿಸ್ಟರ್ ಇನಾಗ್ರೇಟ್ HL ಸೆಕೆಂಡ್ LCA division ಬ್ಯಾಂಗ್ಳೂರ್. ಗಗನಯಾನ್ ಹಾರ್ಡ್ವೇರ್ ಚಂದ್ರಯಾನ್ ಗಗನಯಾನ್ ಮಾಡಿದ್ದಲ್ಲ ಹಾರ್ಡ್ವೇರ್ ಹ್ಯಾಂಡಿಂಗ್ ಮಾಡಿ ಹಾಂ ಹ್ಯಾಂಡಿಂಗ್ ಓವರ್ ಸೆರೆಮನಿ. ನರೇಂದ್ರ ಮೋದಿಜಿ HL ಹೆಲಿಕಾಪ್ಟರ್ ಫ್ಯಾಕ್ಟ್ರಿ ತುಮಕೂರು ಇನಾಗ್ರೇಷನ್ ಮಾಡಿದ್ರು. ಹೌದಲ್ರಿ ಹಾಂ ರೀ ಎಲ್ಲಿ ವೆಚ್ ಪ್ರೋಗ್ರಾಮ್. ಇಫ್ ಡಾರ್ನಿಯರ್ ಏರ್ಕ್ರಾಫ್ಟನ್ನು ಅಪ್ಗ್ರೇಡ್ ಮಾಡೋದಕ್ಕೆ ನಮ್ಗೆ ಆರ್ಡರ್ ಸಿಕ್ಕಿರೋದು ಹಾಂ ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ಸರಿ 62,000 crores ಕಾಂಟ್ರಾಕ್ಟ್ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟು HL ಸಿಕ್ಕಿರೋದು. ಆಮೇಲೆ ಪ್ರಚಂಡ ಹೆಲಿಕಾಪ್ಟರ್ ಲೈಟ್ ಕಾಂಬ್ಯಾಕ್ಟ್ ಹೆಲಿಕಾಪ್ಟರ್ ಪ್ರಚಂಡ ಹೆಲಿಕಾಪ್ಟರ್ ಹಾಂ ಇಂಡಿಯನ್ ಏರ್ಫೋರ್ಸ್ಗೆ ಸಪ್ಲೈ ಮಾಡಬೇಕು. ಇದೆ ರೀ ಹಾಂ ಪ್ರಚಂಡ ಅಲ್ಲಿ ಇದೇ ಕಡೆ ಬನ್ನಿ. ಓಲ್ಡ್ ಹಿಸ್ಟ್ರಿ ಎಲ್ಲ ತೋರಿಸುತ್ತೆ. ಫ್ಯಾಕ್ಟ್ರಿ ಯಾವಾಗ ಸ್ಟಾರ್ಟ್ ಆಯಿತು ಏನಾಯಿತು, ಹೇಗೆ ಇದು ಹ್ಯಾಂಗರ್ ಸ್ಟಾರ್ಟ್ ಆಗಿದ್ದು. ಹಾಂ ಹೌದಲ್ರಿ ಸ್ವಲ್ಪ ಹೊತ್ತಿಗೆ ಅಂತ ಪ್ಲೇ ಮಾಡ್ಕೊಂತ ಮೆನನ್ ಚೇರ್ಮನ್ ಆಫ್ ದ ಎಲೆಕ್ಟ್ರಾನಿಕ್ಸ್ ಕಮಿಷನ್ ಹಾಂ ಹೈದರಾಬಾದ್ ಡಿವಿಷನ್. ನಮ್ಮದು ಆಲ್ ಓವರ್ ಇಂಡಿಯಾದಲ್ಲೆಲ್ಲ ಇದೆ HL. ಪ್ರತಿ ಸ್ಟೇಟ್ನಾಗನ ಹ್ಞೂ ರೀ ಹೈದರಾಬಾದ್ ಇದೆ, ಹಾಂ. ಲಕ್ನೋ ಇದೆ, ಕಾನ್ಪುರ್ ಇದೆ, ಕೋರ್ವಾ ಇದೆ, ಹ್ಞೂ ರೀ ಈಗ ನಾಸಿಕ್ ಇದೆ, ಬ್ಯಾಂಗ್ಳೂರು ಇದೆ, ಹಾಂ. ಕಾಸರಗೋಡು ಇದೆ. ಹೆಡ್ ಕ್ವಾರ್ಟರ್ ಯಾವ್ದು ರೀ ಹೆಡ್ ಕ್ವಾರ್ಟರ್ ಬ್ಯಾಂಗ್ಳೂರು. ಬೆಂಗಳೂರು ಹಾಂ 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 ಎಲ್ಲ ಊಟ ಪ್ಲೇ ಮಾಡಿರಿ ಬೋಟ್ಸ್ವಾನಾ ಪ್ರೆಸಿಡೆಂಟ್ ಹಾಂ ವಿಸಿಟ್ ಮಾಡೋದು. ಹಾಂ ಪ್ರೈಮ್ ಮಿನಿಸ್ಟರ್ ಚಂದ್ರಶೇಖರ್ ಇರುವಾಗ ಹಾಂ ರೀ ಏರೋಸ್ಪೇಸ್ ಡಿವಿಷನ್ ಓಪನ್ ಆಯಿತು ನಮ್ಮದು ಸೆಟಲೈಟ್ ಮಾಡೋದು. ಹಾಂ LCA ಇನಾಗ್ರಲ್ ಮಾಡಿರೋದು ಹಾಂ ಜಾರ್ಜ್ ಫರ್ನಾಂಡಿಸ್. ಫರ್ನಾಂಡಿಸ್ ಹೌದು ಹೌದು ಫರ್ನಾಂಡಿಸ್. ವಾವ್, ಇದಂತೂ ದೊಡ್ಡ ಸಂಖ್ಯೆ ಇದೆ ಜುಬೇಲಿ ಭಾರತ
ಗೋಲ್ಡನ್ ಜುಬ್ಲಿ ರೀ. ಹಾಂ, ಮಾರುತಿ ಏರ್ಕ್ರಾಫ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿದೆ ಗೋಲ್ಡನ್ ಜುಬಿಲಿ ಸರ್ವಿಸ್. ಹಾಂ 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 ಇದು ಅದೇ ರಾಜನಾಥ್ ಸಿಂಗ್ ಡಿವಿಷನ್ ಬ್ಯಾಂಗ್ಳೂರು. ಸರಿ ನಡೀತಾ ಸೇಮ್ ಅನಿಸುತ್ತೆ. ತುಂಬ ಹಳೆ ಫೋಟೋ. ಇಂದಿರಾ ಗಾಂಧಿ ಬಂದಿದ್ದಾರೆ. ತುಂಬ ಓಲ್ಡ್ ಆಗಿದೆ. ಲೈಸೆನ್ಸ್ ಕೋರ್ವಾ ಡಿವಿಷನ್ ಓಪನ್ ಮಾಡಿದ್ದಾರೆ. ಹಾಂ 84. STT 40, STT 34. ನರಸಿಂಹರಾವ್, PV ನರಸಿಂಹರಾವ್ ಹಾಂ ಡಿಫೆನ್ಸ್ ಮಿನಿಸ್ಟರ್ ಇದ್ರು. ಜಗದೀಶ್ ಟೈಲರ್, ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್, ಕಾನ್ಪುರ್ ಡಿವಿಷನ್ ವಿಸಿಟ್ ಮಾಡಿದ್ರು. ಇದು ಕಾನ್ಪುರ್ ಡಿವಿಷನ್. ಹೈದರಾಬಾದ್ ಡಿವಿಷನ್. ಬ್ಯಾಂಗ್ಳೂರು ಡಿವಿಷನ್ ಏರಿಯಲ್ ವ್ಯೂ ಇದೆ, ಮೇಲ್ಗಡೆ ಫೋಟೋ ತೆಗೆದಿಲ್ಲ. ತೆಗೆದಿದ್ದು. ಹೌದು ಹೌದು. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ವಿಸಿಟ್ ಮಾಡಿದ್ರು 1960. ತುಂಬ ಓಲ್ಡ್ ಆಯ್ತು. ಮಾರುತಿ ಏರ್ಕ್ರಾಫ್ಟ್ ಅಸೆಂಬ್ಲಿ. ಇದು ಅಲ್ಲಿ ನೋಡಿದ್ದೀವಿ ಆ ಕಡೆ, ಇದೆಲ್ಲ ಅಲ್ಲಿ ನೋಡಿ. ಚಂದ್ರಶೇಖರ್ ಸೇಮ್ ನೋಡಿ ವಾಡ್ರಿ ನೀವು. ಏನೋ ಇಂಡಿಯಾದಲ್ಲಿ ಹಿಂಗೆ ಇರುತ್ತೆ ಹ್ಯಾಂಗರ್ಸ್. ಹಾಂ ರೀ, ಇದೊಂದು ಶೂಟ್ ಮಾಡೋಕೆ ಅಡ್ಡಿ ನೋಡ್ರಿ, ಕ್ಲಿಯರ್ ಬರುತ್ತೆ. ಸುಖೋಯ್ ಮಾರ್ಕ್ 1 ಅಂತ. ಸುಖೋಯ್ ಹಾಂ 30 MK ಡಬಲ್ ಇಂಜಿನ್. ಹಾಂ ಹಾಂ ಟ್ವಿನ್ ಪೈಲಟ್, ಪೈಲಟ್. ಹಾಂ ಸದ್ಯ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋದು ಹಾಂ ಈ ರೀ. ಹೊಸ ಏರ್ಕ್ರಾಫ್ಟ್ ಕಡೆ. ಇವು ಈ ಸದ್ಯ ಪ್ರೊಡಕ್ಷನ್ಗೆ ಅದಾವೆ. ನೋಡಿ ತೇಜಸ್ LC. ಹಾಂ ರೀ, ತೇಜಸ್ ರೀ ಇದೆ. ಹಾಂ, ತೇಜಸ್ LC. ಇದು ಎಕ್ಸ್ಟ್ರಾ ಫ್ಯೂಲ್ ಟ್ಯಾಂಕು, ಇವೆಲ್ಲ ಬಂದು ಮಿಸೈಲ್ಸ್. ಹಾಂ ಬುಡಕ್ಕೆ ಹಾಂ ಫಿಟ್ ಮಾಡ್ಯಾರ. ಹಾಂ ಹಾಕ್. ಹಾಂ ಇದನ್ನು ಶೂಟಿಂಗ್ ಮಾಡಿದ್ರೆ ಭಾರಿ ಬರ್ತದೆ ನೋಡ್ರಿ. STT 40 ಇದೆ ಅದು. ಹೌದಲ್ರಿ, ಅದು ಇದು ಬ್ರೋ MRO. ಕ್ಲಿಯರ್ ಅಗ್ರಿ. ನಮ್ಮ ಫೈರ್ ಹುಡುಗರು ಇದ್ದಾರೆ ನೋಡಿ. ಆ ಕಡೆಗೆ ಅದಲ್ರಿ. ಹಾಂ ಹಾಂ ತುಂಬ ಕ್ಲೋಸಪ್ ಐತಿ, ಒಳಗೆ ಕ್ಲಿಯರ್ ಐತೆ ನೋಡ್ರಿ ಇದು. ವಾಟ್ ಡಸ್ ಇಟ್ ಮಾರೋದು ಹ್ಯಾಂಗ್ ತಯಾರು ಮಾಡ್ತಾರೆ. ಹೆಲಿಕಾಪ್ಟರ್ ಮೇಂಟೆನೆನ್ಸ್ ರಿಪೇರಿ ಓವರಾಲ್ ಡಿವಿಷನ್. ಹೌ ಡಸ್ ಇಟ್ ವರ್ಕ್? ಹಾಕಿದ್ದಾರೆ ಆರೋಗ್ಯರಿ ನೌಕರರೇ ಬಕೀರ್ಗೌಡ ನಾಗನಹಳ್ಳಿ. ಏನು ಮದುವೆ ಐತೇನ? ನಾಳೆ ಮದುವೆ ಐತಲ್ವ? ಕನ್ನಡ ಎಲ್ಲ ಒಂದು ಎಟ್ಟು ಬರೋದಕ್ಕೆ.
ಬುಡಕ್ಕೆ ಲೈನ್ ಕೊಡ್ತಾನಲ್ರಿ ಅದಕ್ಕೆ ಸ್ಪಷ್ಟನೆ ಆಗ್ತೈತಿ ಇದಕ್ಕೆ. ಹಾಕ್ ಏರ್ಕ್ರಾಫ್ಟ್ ಇಂಕೆದ್ದು ನಾವು ಇಂಡಿಜಿನಸ್ಲಿ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ವಿ. ಹಾಂ ರೀ ಹಾಂ. ಸೇಮ್ ಬರುತ್ತೆ. ALH ಫೈಟರ್ ವರ್ಷನ್ ರುದ್ರ ಅಂತ ಹೆಸರು. ರುದ್ರ ರೀ ಇದು ಹಾಂ ರುದ್ರ. ಈಗ ಇಲ್ಲೈತಲ್ರಿ. ಇದ್ರಲ್ಲಿ ಹೋಯ್ತು. ಇದು ಹಾ. ಪ್ರಚಂಡ, ಇದು ಪ್ರಚಂಡ. ಹಾಂ ಹಾಂ ಅಲ್ಲಿ ನೋಡಿದ್ರಲ್ಲ ಅದೇ. ಹಾಂ ರೀ ಇದೇನ್ರಿ ರುದ್ರ ಇಲ್ಲ ಫಸ್ಟ್ ಯಾವತ್ತಲ್ಲ? ಹೋಯ್ತು ಮತ್ತೆ ನೋಡಿ ಇದು ಪ್ರಚಂಡನ. ಮ್ಯಾನುಫ್ಯಾಕ್ಚರಿಂಗ್ ಹೆಂಗೆ ಮಾಡ್ತಾರೆ ಅಂತ ಭಾರಿ ಕ್ಲಿಯರ್ ಐತಿ ಅಗದಿ ಪ್ರತಿಯೊಂದು. ಸೀದಾ ಇಟ್ಟು ರುದ್ರ ಅಂದ್ರೆ ಫೈಟರ್ ಹೆಲಿಕಾಪ್ಟರ್. ಅದ್ಭುತ ಐತೆ ಬಿಡ್ರಿ ಅದು. ಧ್ರುವ ALH. ಟೆಕ್ನಿಕಲ್ ವರ್ಡ್ ಈ ಬೇರೆ ಇರುತ್ತೆ, ಹೆಸರು ಬೇರೆ ಇಡ್ತಾರೆ. ಇಂಡಿಯನ್ ಹೆಸರುಗಳೆಲ್ಲ ಕನ್ನಡದಾಗ ರುದ್ರ ಬಂತು ನೋಡಿ ಅವುಗಳು. ಫೈಟರ್ ಹೆಲಿಕಾಪ್ಟರ್. ಮುಂದುಗಡೆ ಕ್ಯಾಮ್ರಾ ಇದೆ, ಅದಕ್ಕೆ ರೆಡಾರ್ ಇದೆ, ಗನ್ ಇದೆ, ಗನ್ ಫಿಟ್ಟೆಡ್ ಇದೆ. ಹೌದನ್ರಿ ಹಾಂ. ಅಷ್ಟು ಪ್ರಚಂಡ ಸೇಮ್ ಬರ್ತಾ ಇದೆ. ಇದು ರುದ್ರ, ಇದು LH. ಹಾಂ ಹಾಂ ಏನು ಹೋಗೋದಿದೆ? ಹಾಂ ಸುಖೋಯ್ ಏರ್ಕ್ರಾಫ್ಟ್. ಸುಖೋಯ್. ಏನ್ರಿ ಇದು? ಮಿಸೈಲ್ ಬಿಡುತ್ತಲ್ಲ ಇದು, ಮಿಸೈಲ್ ಹೆಂಗೆ ಹೋಗುತ್ತೆ ಅಂತ ನನ್ನ ಕಡೆ. ಹೌದಲ್ರ? ಅದಕ್ಕೆ ನಾವು ಹಾಂ ಹಾಂ. ಮಿಸೈಲ್ ಥ್ರೋ ಮಾಡಿದರೆ ಯಾವ ಥರ ಹೋಗುತ್ತೆ. ಓ ಹೋ ಹೋ. KNR ಸಿವಿಲ್ ವರ್ಷನ್ನು ಇವಾಗ ಇದು ಹೊಸದು ನಾವು ಮಾಡ್ತಾ ಇರೋದು ಇಲ್ಲೈತಲ್ರಿ? ಜನರೇಷನ್ ಧ್ರುವ ಇದೆ. ಹಾಂ ಹಾಂ ಹಾಂ. ಧ್ರುವ NG ಪ್ಯಾಸೆಂಜರ್ಗೆ ಬೇಕಾಗಿರೋ ಏರ್ಕ್ರಾಫ್ಟ್, ಪ್ಯಾಸೆಂಜರ್ ಏರ್ಕ್ರಾಫ್ಟ್. ಇವೆಲ್ಲ ಹಾಂ ರೀ. ಅಲ್ಲಿ ನೋಡಿದ್ರಲ್ಲಿ HA-100 ಹಾಂ ರಷ್ಯನ್ ಹೌದಲ್ರಿ? ಪ್ಯಾಸೆಂಜರ್ ಹಾಂ ಮಿಷನ್ ಕಂಪ್ಯೂಟರು. ಇದು ಬ್ಲ್ಯಾಕ್ ಬಾಕ್ಸ್ ಅಂತಾರಲ್ಲ, ಹಾಂ ರೀ. ಫ್ಲೈಟ್ ಡೇಟಾ ರೆಕಾರ್ಡರ್ ಅದೇ.
ಹೌದಲ್ರಿ ವಿಮಾನ ಬಿದ್ದಾಗ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಹುಡುಕ್ತಾರಲ್ಲ, ಬ್ಲ್ಯಾಕ್ ಬಾಕ್ಸು ಹಾಂ ಹೆಸರು ಬ್ಲ್ಯಾಕ್ ಬಾಕ್ಸ್, ಅದು ಆರೆಂಜ್ ಕಲರ್ಲಿರುತ್ತೆ. ಹಾಂ ಹಾಂ ಅದು ಎಷ್ಟು ಬೆಂಕಿಯಲ್ಲಿ ಸುಟ್ಟರು ಡೇಟಾ ಹಾಳಾಗಲ್ಲ, ಒಳಗಡೆ ಸೇಫ್ ಇರುತ್ತೆ. ಏನು ಮಾಡ್ತೀರಿ ಹುಡುಕ್ಬಿಟ್ಟು ರಿಟ್ರೀವ್ ಮಾಡಿ ಹಾಂ. ಪೈಲಟ್ ಏನು ಮಾತಾಡಿದ, ಹಾಂ. ಹಾಸ್ಪಿಟಲ್ ಏನೇನಾಯಿತು, ATC ಏನು ಮಾತಾಡಿದ್ರು, ಯಾಕೆ ಏನು ಫಾಲ್ಟ್ ಆಯಿತು ಹಾಂ. ಡೇಟಾನ ಗೊತ್ತಾಗುತ್ತೆ. ಫ್ಯೂಲ್ ಕಟ್ ಆಫ್ ಆಯ್ತಾ, ಕಮ್ಯುನಿಕೇಷನ್ ಆಯ್ತಾ. ಹಾಂ ಸೊ ಇದೇ ಬ್ಲ್ಯಾಕ್ ಬಾಕ್ಸ್ ಅಂತ ಲೈಟ್ ಡೇಟಾ ರೆಕಾರ್ಡ್. ಏನಾಗಿದ್ದಾಗ ಇದನ್ನು ಹುಡುಕ್ತಾರೆ. ಖರೆ ರೀ ಹಾಂ ನಮಗೆ ಕಾರಣ ಗೊತ್ತಾಗುತ್ತೆ ಏನಾಗಿದೆ ಅಂತ. ಅದು ಒರಿಜಿನಲನ್ನು ಅಡಗಿಸ್ಕೊಂಡಿರ್ತದೆ. ಚಂದ್ರಯಾನ ಇವಾಗ ನಾವು HAL ಅವರೇ ಮಾಡ್ತಾ ಇದ್ದೀವಿ. ಚಂದ್ರನ ಮೇಲೆ ಕ್ರೂ ಹೋಗ್ಬೇಕಲ್ಲ, ಹೌದಲ್ರಿ ರೆಡಿ ಆಗ್ತಾ ಇದೆ ಇವಾಗ. ಹಾಂ. ಇಂಡಿಯನ್ಸ್ ಹೋಗ್ತಾರೆ. ಹಾಂ ಸೆಟ್ಲೈಟ್ ಮೇಲಿರೋದಷ್ಟೇ ಇದು ಲಾಂಚ್ ವೆಹಿಕಲ್, ಹೌದಲ್ರಿ ಅದು ಮಾತ್ರ ಹೋಗುತ್ತೆ. ಅದರಲ್ಲಿ ಇರ್ತಾರೆ ಒಳಗಡೆ ಜನ. ಹಾಂ ಹಾಂ ನೀವು ನೋಡಿದ್ರಲ್ಲ ಸೆಟ್ಲೈಟು ಮೇಲೆ ಡೋಮ್ ನೋಡಿದ್ದು ನಾನು, ನೀವು ಲೆಕ್ಕ ಹಾಕಿ ಎಷ್ಟು ದೊಡ್ಡದಿದೆ ಅಂತ. ಹೌದು ತುಂಬ ಲೆಂತ್. ಎಷ್ಟು ಡಾಲರ್ ರೀ ಇದು ರೇಡರ್ ಕಮ್ಯುನಿಕೇಷನ್ ಇಕ್ವಿಪ್ಮೆಂಟ್ ಮಾತಾಡ್ತಾರಲ್ಲ, ರೇಡಿಯೋ ಕಮ್ಯುನಿಕೇಷನ್ ಇದೆ ರೀ ಹಾಂ. ಹಾಂ ಪೈಲಟಿಂದ ಟವರಿಂದ ಪೈಲಟ್ ಕಮ್ಯುನಿಕೇಷನ್ ಮಾಡೋದು. ಕಮ್ಯುನಿಕೇಷನ್ ಅದು ರೆಡರ್, ದೂರ, ಹೈಟು, ಆಲ್ಟಿಟ್ಯೂಡು ಹಾಂ ಎಲ್ಲನೂ ಅದನ್ನು ತೋರಿಸ್ತಾರೆ. ಹಾಂ ಎಷ್ಟು ಡಿವಿಷನಲ್ಲಿ HAL ಇದೆ. ಹೌದಲ್ರಿ R&D ಸೆಂಟರ್, ಪ್ರೊಡಕ್ಷನ್ ಯೂನಿಟು, ಲೈಜನ್ ಆಫೀಸ್. ಹಾಂ ಹಾಂ ಬೆಂಗಳೂರಲ್ಲಿ ಕಾರ್ಪೊರೇಟ್ ಆಫೀಸ್ ಇರುತ್ತೆ, ಪ್ರಧಾನ ಕಚೇರಿ. ಹಾಂ ರೇಡಿಯೋ ಅಲ್ಟಿಮೀಟರ್ ಹೈಟ್ ಎಷ್ಟಲ್ಲಿ ಇದೀವಿ ಅಂತ ತೋರಿಸೋದು. ಅದೇ ಇದಲ್ರಿ ಎಷ್ಟು ಹೈಟಲ್ಲಿ ಇದೀವಿ. ಸಾಂಗ್ ಐತಲ್ರಿ ಹಾಂ 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 ರೇಡಿಯೋ ಅಲ್ಟಿಮೇಟ್ ಇವರು ಆಡಿಯೋ ಕಂಟ್ರೋಲ್, ಸೌಂಡ್ ಹೆಚ್ಚು ಕಡಿಮೆ ಮಾಡೋದು ಆಡಿಯೋ ಕಂಟ್ರೋಲ್. ಹಾಂ ಹಾಂ ಇನ್ಸ್ಟ್ರೂಮೆಂಟಲ್ ಲ್ಯಾಂಡಿಂಗ್ ಸಿಸ್ಟಮ್, ಆಟೋಮೆಟಿಕ್ ಲ್ಯಾಂಡ್ ಮಾಡೋದಕ್ಕೆ ಯೂಸ್ ಮಾಡೋದು. ರನ್ವೇ ನೋಡದೇ ಇದ್ರೂ ಕೂಡ ಅದನ್ನು ಡೈರೆಕ್ಟ್ ಮಾಡಿಕೊಂಡು ಲ್ಯಾಂಡ್ ಮಾಡ್ಬೋದು ಈಜಿ. ಹಾಂ ಎಲ್ಲ ಮಿಷನ್ ಕಂಪ್ಯೂಟರ್ಸೇ. ಒಂದು ಫೈಟ್ರಿಗೆ ಯೂಸ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ, ಹಾಂ ಗನ್ ಆಪರೇಷನ್ ಮಾಡೋದು. ಡಿಸ್ಟೆನ್ಸ್ ಮ್ಯಾನೇಜ್ಮೆಂಟ್ ಇಕ್ವಿಪ್ಮೆಂಟ್, ಎಷ್ಟು ದೂರ ಇದ್ದೀವಿ ನಾವು ಏರ್ಪೋರ್ಟ್ಗೆ ಅನ್ನೋದನ್ನು ತಿಳ್ಸುತ್ತೆ. ಹಾಂ ಇದ್ರ ಮೂಲಕ ತಿಳ್ಕೊಳ್ಳೋದು. ಇವ್ರಿ ಟೆಕ್ನಿಕಲ್ ಟಾರ್ಗೆಟ್ಸ್, ಲ್ಯಾಂಡಿಂಗ್ ಟೇಕರ್ ಯೂಸ್ ಆಗುತ್ತೆ. SDR ಹಾಂ ಡೇಟಾ ರೆಕಾರ್ಡರ್ ಡೇಟಾ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ. ಇದನ್ನು ಬೋಯಿಂಗ್ ಕವರ್ ಮಾಡಿ ಅದನ್ನೇ ಅದು ಕೊಡ್ತಿದ್ದೇವೆ ಅಷ್ಟೇ. ಹೌದಾ ಹಾಂ ಲ್ಯಾಪ್ಟಾಪ್ ನಾವು ಇದನ್ನು ಕೂಡ ಮಾಡ್ತೀವಿ. ಶಿಫ್ಟ್ ಎಂಜಿನ್, ಹೌದಲ್ರಿ ಹಾಂ ಇಂಡಸ್ಟ್ರಿಯಲ್ ಇಂಜಿನ್, ಕರೆಂಟ್ ಉತ್ಪತ್ತಿ ಮಾಡೋದಕ್ಕೆ. ಈ ನೌಕಾ ಇದು ಹಾಂ ಹಾಂ ಗ್ಯಾಸ್ ಟರ್ಬೈನ್ ಅಂತ ಸ್ಟೀಮಿಂದ ಹೌದು ರೀ ಹಾಂ ಇದೆಲ್ಲ ಮೆರೈನು ಸಣ್ಣ ಸಣ್ಣ ಶಿಪ್ ಇಂಜಿನ್ ಕೂಡ ನಾವು ಮಾಡ್ತೀವಿ. ಅಲ್ಲಿಂದ ತಯಾರು ಮಾಡೋದು.
ಈ ಥರ ಪಾರ್ಟ್ಸ್ ಇರ್ತವೆ. ಏರ್ ಹೆಂಗೆ ಕಾಂಪ್ರೆಷನ್ ಆಗುತ್ತೆ, ಎಂಜಿನ್ ಇದೆ, ಎಂಜಿನ್ ಅದು ಏರ್ ಇಂಟೇಕ್ ಆಗಿ ಏರ್ ಈ ಥರ ಹೌದಲ್ರಿ ಹಾಂ ಕಾಂಪೊನೆಂಟ್ಸ್ ಎಲ್ಲ ಇರ್ತಾವೆ. ಹಾಂ ಹಾಂ ಅಲ್ಲಿ ಮಾಡಾಕತ್ತಾರ ನೋಡಿ. ಮಾಡ್ತಾ ಇರೋದು ಅಸೆಂಬ್ಲಿ ಮಾಡ್ತಾ ಇರೋದು. ಹಾಂ ಹಾಂ ಯಾರು ನೋಡ್ಬೇಕು ಹಾಂ ಮತ್ತು ಇವು ನೀವು ಬಂದಾಗ ನೋಡಿದ್ರೆ ನೋಡಬೇಕು. ಆಲ್ಮೋಸ್ಟ್ ಆರ್ಡರ್ ಇದೆ, ಏರ್ಕ್ರಾಫ್ಟ್ ಆನ್ ಮಾಡ್ತೀವಲ್ಲ. ಹಾಂ ರೀ ಹೌದಲ್ರಿ. GTSU ಗ್ಯಾಸ್ ಟರ್ಬೈನ್ ಹಾಂ ಹಾಂ ಎಂಜಿನ್ ಇದು ಕೂಡ ಹೆಲಿಕಾಪ್ಟರ್ ಎಂಜಿನ್. ಹೌದಲ್ರಿ ಹಾಂ ರೀ. ಥರ ಬ್ಲೇಡ್ಸು ವೇನ್ಸು ತುಂಬ ಸೂಕ್ಷ್ಮವಾಗಿರ್ತವೆ. ಇದರ ಒಳಗೆ ಹಾಂ ಹಾಂ ಫ್ಯೂಲ್ ಬರ್ನ್ ಆಗಿ ಅದು ರನ್ ಆಗಬೇಕು, ಏರ್ ಎಳಿಬೇಕು, ಏರ್ ಎಳೆದು ಬಿಟ್ಟಾಗ ಏರ್ಕ್ರಾಫ್ಟ್ ಮೇಲೆ ಹೋಗುತ್ತೆ. ಹಾಂ ಹಾಂ